ಲೋ ಇವಾಗೇನಕ್ಕೋ 6,000 ರೂಪಾಯಿ ಶರ್ಟು ಇವಾಗ ಇದ್ ಬೇಕಾ? ಏಯ್ ಅಪ್ಪನ ದುಡ್ಡಲ್ವಾ ಬಿಡು, ನೀನೇನು ತಲೆ ಕೆಡ್ಸ್ಕೊಂತಿದ್ಯಾ? ಇವನಿಗೆ ದುಡ್ಡಿನ ಬೆಲೆ ಅದ್ ಯಾವಾಗ ಅರ್ಥ ಆಗುತ್ತೋ? ಎಷ್ಟು ಬಿಲ್ಲು? ಬಿಲ್ಲು 1,450 ಆಗಿದೆ ಕಣೋ. ಅದಕ್ಕೆ ನಾನ್ ಮೊದ್ಲೇ ಹೇಳ್ದೆ ಇಷ್ಟೊಂದು ದೊಡ್ಡ ರೆಸ್ಟೋರೆಂಟಿಗೆ ಹೋಗೋದ್ ಬೇಡ ಅಂತ. ಅಯ್ಯೋ 1,450 ಅಷ್ಟೇನಾ? ಏಯ್ ಇರೋ 50 ರೂಪಾಯಿ ಚೇಂಜ್ ಇಸ್ಕೊಂಡು ಹೋಗೋಣ. ಇಷ್ಟೊಂದು ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಬಂದಿನಿ, 50 ರೂಪಾಯಿ ಚೇಂಜ್ ಕೇಳ್ತಿದ್ಯಾ? ಎದ್ಬಾರೆ. ಇವನು ಒಂದ್ಸಲ ಅಪ್ಪನ ಹತ್ರ ಏಟ್ ತಿಂದ್ರೇನೆ ಬುದ್ಧಿ ಬರೋದು. ಕೇಳಿ ಅಪ್ಪ. ಏನು ದುಡ್ಡನ್ನ ನೀರ್ ತರ ಖರ್ಚು ಮಾಡ್ತಿದ್ಯಂತೆ, ಏನು ನಿನ್ ಕತೆ? ಅಪ್ಪ ದುಡ್ಡಿರೋದೇ ಖರ್ಚು ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ. ನಿನ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ದಂಗ್ ಬೆಳೆಸ್ಬಿಟ್ಟಿದೀನಿ. ನೀನ್ ಸಂಪಾದನೆ ಮಾಡ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ಅಪ್ಪನ್ ಕಷ್ಟದಲ್ಲೂ ಕೂತ್ಕೊಂಡ್ ತಿನ್ನೋ ದಂಡ್ಪಿಂಡ ನನ್ ಮಕ್ಕಳಿಗೆ ದುಡ್ಡಿನ ಬೆಲೆ ಏನ್ ಗೊತ್ತಾಗುತ್ತೆ? ಸಾಕು, ಇನ್ಮೇಲೆ ಒಂದ್ ನಿಮಿಷ ನೀ ಮನೇಲಿರಲ್ಲ, ನಾನೇ ಸಂಪಾದನೆ ಮಾಡಿ ನಾನು ಏನಾದ್ರು ತೋರಿಸ್ತೀನಿ. ನಿಂತ್ಕೊಳ್ಳೋ, ಅಪ್ಪ ಏನೋ ಕೋಪದಲ್ಲಿ ಹೊಡೆದ್ರು, ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ನಿಂತ್ಕೊಳ್ಳೋ, ನನ್ ಮಾತ್ ಕೇಳು. ಏನೋ ನವೀನ, ಮನೆ ಬಿಟ್ಬಿಟ್ಟು ಬಂದಿದ್ಯಲ್ಲ, ಬೇಕಿದ್ರೆ ನೀನ್ ನನ್ ರೂಮಲ್ಲೇ ಇರೋ, ಆದ್ರೆ ನಿನ್ ಖರ್ಚೆಲ್ಲ ನಾನ್ ನೋಡ್ಕೊಳಕ್ ಆಗಲ್ಲ. ನೀನೇನ ನೋಡ್ಕೊಳ್ಳೋದು ಬೇಡ ಕಣೋ, ನನ್ಗೊಂದು ಕೆಲಸ ಕೊಡ್ತು ಸಾಕು, ನನ್ನ ನಾನೇ ನೋಡ್ಕೊಂತೀನಿ. ಇರೋ ಕೆಲ್ಸನಾ? ಸರ್ ಬರ್ತಾ ಇದೀನಿ, ಬಂದೆ. ಅಣ್ಣ ಒಂದ್ ಕುಷ್ಕ. ಹೇಳ ಮಚ್ಚ. ಮಗ ಗಾಡಿಲಿ ಪೆಟ್ರೋಲ್ ಕಡಿಮೆ ಐತೆ, ಪೆಟ್ರೋಲ್ ಹಾಕ್ಸ್ಕೊಂಬ. ಲಾಸ್ಟ್ ಟೈಮ್ ಹಾಕ್ಸ್ಕೊಂಡೆ, ಹಂಗೆ ಬಂದಿದ್ಯಾ? ನನ್ನ ಹತ್ರ ಇರೋದೇ 300 ರೂಪಾಯಿ. ಇವಾಗ ಕುಷ್ಕ ತಿಂದ್ರೆ ಪೆಟ್ರೋಲ್ಗೂ ಕಾಸಿರಲ್ಲ. ಅಣ್ಣ ಈ ಕುಷ್ಕ ಕ್ಯಾನ್ಸಲ್ ಮಾಡ್ಬಿಡಿ. ಹಲೋ ನವೀನ, ಏನ್ ಎಷ್ಟೊಂದು ಜ್ವರ ಬಂದಿದೆ? ನಡಿ ಫಸ್ಟ್ ಹಾಸ್ಪಿಟಲ್ ಹೋಗೋಣ. ಮಗ ಹಾಸ್ಪಿಟಲ್ಗೆ ಹೋದ್ರೆ 500 ರೂಪಾಯಿ ಖರ್ಚಾಗುತ್ತೆ. ನನ್ನ ಹತ್ರ ಇವಾಗ ದುಡ್ಡು ಬೇರೆ ಇಲ್ಲ. ಲೋ, ನಿನ್ನ ಈ ತರ ನೋಡಕ್ ತುಂಬಾ ಕಷ್ಟ ಆಗ್ತಾ ಇತ್ತು ಕಣೋ. ಹಾಸ್ಪಿಟಲ್ಗೆ ಹೋಗಕ್ಕೆ ನನ್ನ ಹತ್ರ ದುಡ್ಡು ಕೇಳ್ಬೇಕು ತಾನೆ? ಮೊದಲೆಲ್ಲ ದುಡ್ಡನ್ನ ಖರ್ಚು ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಮಾತ್ರ ಅಂದ್ಕೊಂಡಿದ್ದೆ. ಆದರೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ನನ್ನ ಹತ್ರ ದುಡ್ಡಿಲ್ದಾಗ 1 ರೂಪಾಯಿ ವ್ಯಾಲ್ಯೂನು ನನ್ಗೆ ಗೊತ್ತಾಯಿತು. ಅಪ್ಪನ ದುಡ್ಡು ಖರ್ಚು ಮಾಡಬೇಕಾದ್ರೆ ಅದ್ರ ವ್ಯಾಲ್ಯೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಾನೇ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ನನಗೆ ಅದ್ರ ಬೆಲೆ ಗೊತ್ತಾಯಿತು. ಇವಾಗ್ಲಾದ್ರೂ ದುಡ್ಡಿನ ಬೆಲೆ ತಿಳ್ಕೊಂಡಲ್ಲ, ಅಷ್ಟ್ ಸಾಕು. ಅಣ್ಣ ಬಿಲ್ 470 ತಗೊಳ್ಳಿ. ಬರೋಣ. ಇರೋ ಚೇಂಜ್ ಇಸ್ಕೊಳ್ಳೋಣ. ಇಷ್ಟೊಂದು ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಬಂದಿನಿ, 50 ರೂಪಾಯಿ ಚೇಂಜ್ ಕೇಳ್ತಿದ್ಯಾ? ಅಣ್ಣ ಚೇಂಜ್ ಕೊಡಿ.